ಹೆಚ್ಚಿನ ಶೋಗಳಿಂದ ಆನಂದಿಸಿ. ಜಗ ಹೆಂಗಿದ್ಯಪ್ಪ? ನಿಮ್ಮವ್ವ ಸಂದಕವ್ರ? ನೀವು ನಿಜವಾಗ್ಲೂ ಮನುಷ್ಯೇನ್ರಿ? ನಿಮಗೆ ಮನುಷ್ಯತ್ವ ಅನ್ನೋದಿದೆಯಾ? ಮನುಷ್ಯತ್ವ ಅನ್ನೋದಿದ್ರೆ ನೀವು ಹಿಂಗ ಆಡ್ತಿರ್ಲಿಲ್ಲ. ಜಗನ್, ಇದು ಅತಿ ಆಯ್ತು. ಡಾಕ್ಟ್ರು ಅಂತ ಏನೋ ಮರವಾದಿ ಕೊಟ್ರೆ ನಮ್ಮ ಅವ್ವನ್ ಯಾವಾಗ್ಲೂ ಇವಾಗ ಮಾತಾಡಿಸ್ತೀರಾ? ನಮ್ಸಿ ಹಳ್ಳ ತಳ್ಳೋರ್ನ ನಾನು ಹಿಂಗೆ ಮಾತಾಡ್ಸೋದು. ಅವತ್ ನಮ್ಮ ಊರಿಗೆ ಬಂದು ಆಸ್ತಿ ಪತ್ರನೆಲ್ಲ ದಾನ ಮಾಡಿದ್ರಲ್ಲ, ಅದು ನಿಜಾನ ಅದು ಇದೇ ತರ ಮುಖವಾಡನ? ಏನಪ್ಪ ಬೆಳಿಗ್ಗೆ ಬೆಳಿಗ್ಗೆ ಕುಡ್ಕೊಂಬಂದು ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ಏಯ್, ಕೊಡ್ ತೂರಾಡಕ್ಕೆ ನಾನೇ ನೀನಲ್ಲ, ನಾನು ಸ್ಟಡಿ ಆಗೇ ಇದ್ದೀನಿ. ಬೀಂಗ್ ಅ ಡಾಕ್ಟರ್, ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲ್ಸ್ಕೊಳ್ಳಿ. ಹೋ, ನೀನು ಇವತ್ತಿನ ನನ್ನ ಪರಿಸ್ಥಿತಿಗೆ ನೀನೇ ಕಾರಣ. ಸ್ಟೆಟಸ್ಕೋಪ್ ಹಿಡಿಯೋ ಕೈಯಲ್ಲಿ ಡ್ರಿಂಕ್ಸ್ ಬಾಟ್ಲ್ ಹಿಡಿಯಂಗ್ ಮಾಡ್ದಲ್ಲ, ನಾನು ನಿನ್ನ ಸುಮ್ಮನೆ ಬಿಡಲ್ಲ. ನಿಮ್ ಚಟ್ಟಿಗೆ ನನ್ನ ತಂಗಿ ಹೆಸರನ್ನ ಮುಂದೆ ತರಬೇಡಿ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳಿ ಮಿಸ್ಟರ್ ಜಗನ್. ಅವ್ರ ಬಿಟ್ಟು ಇವ್ರ ಬಿಟ್ಟು ಇನ್ಯಾರನ್ನ ಕಟ್ಕೊಂಡೊಳಿಗೆ ಮರ್ಯಾದೆ ಬೇರೆ ಗೊತ್ತಾ? ಜಗನ್, ಅವ ಸಚಿನ್ ಅಂದ್ರೆ ನಂಗೆ ಇಷ್ಟನೇ ಇಲ್ಲ, ಅದೆಲ್ಲ ಪಾಸ್ಟ್ ಕತೆ, ಅವನ ಮೇಲೆ ಮನ್ಸೇ ಇಲ್ಲ ಅಂತ ಹೇಳಿದ್ದೆ. ಆದ್ರೆ ಇವತ್ ನೋಡಿದ್ರೆ ಅವನ್ನ ಮದುವೆ ಆಗಕ್ ಕೊಟ್ಟಿದ್ಯಾ? ಇದೇನವ ಇವ್ರು ಈಟೊಂದು ಕೇವಲವಾಗಿ ಮಾತಾಡ್ತಾವ್ರೆ? ಮಾತಾಡ್ತೀನ್ರಿ. ನನ್ ಮನ್ಸಲ್ಲಿ ಉರಿಯೋ ಬೆಂಕಿ ಆರೋ ತನಕ ನಾನ್ ಮಾತಾಡ್ತಾನೆ ಇರ್ತೀನಿ. ಪುಟಕ, ನಿನ್ನ ನಮ್ ತಾಯಿ ದೇವ್ರು ಅಂತ ಹೇಳ್ತಿದ್ರು, ಆದ್ರೆ ಅವ್ರ ಪಾಲಿಗೆ ನೀನೇ ಯಮ ಆಗ್ಬಿಟ್ಟಲ್ಲ. ನಮ್ ತಾಯಿಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ರೆ ನೀವೆಲ್ಲ ನಿಮ್ ಸ್ವಾರ್ಥಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ? ಅಯ್ಯೋ, ಇವ್ ಕುಡ್ದ ನಸನಾಗೆ ನನ್ನ ಹೆಸರು ಬಾಯ್ ಬಿಟ್ಬಿಡ್ತಾನೋ, ಏನಪ್ಪ ಮಾಡ್ಲಿ ನಾನು? ಇದುವರೆಗೆ ನಿಮ್ ಯಾರಿಗಾದ್ರೂ ಒಂದ್ಸರಿನಾದ್ರೂ ನಮ್ ತಾಯಿನ ಬಂದು ನೋಡ್ಬೇಕು ಅಂತ ಅನ್ಸಿದ್ಯಾ? ಅನ್ಸಿಲ್ಲ. ಬರ್ಬೇಕು ಅಂತ ಇದ್ದೋ ಕಣಪ್ಪ, ಆದ್ರೆ ನಾವು ಬಂದ್ರೆ ನಿನಗೆಲ್ಲಿ ನೋವಾಯ್ತು? ಬಾಯಿ ಬಿಟ್ರೆ ಬರೀ ಸುಳ್ಳು. ಇವತ್ ನೀವು ನನ್ನ ತಾಯಿನ ನಂಬಿಸಿ ಮೋಸ ಮಾಡಿದಿರಲ್ಲ, ನೀವು ಯಾವ ದೇವಸ್ಥಾನಕ್ಕೆ ಹೋದ್ರೂ ಒಳ್ಳೇದಾಗಲ್ಲ. ಕುಡಿದು ಮಾತಾಡ್ತಿದ್ದೀನಿ ಅಂತ ಅನ್ಕೋಬೇಡಿ, ನೋವಲ್ಲಿ ಮಾತಾಡ್ತಿದ್ದೀನಿ. ನೀವ್ ಯಾರು ಚೆನ್ನಾಗಿರಲ್ಲ. ನಿಮ್ ಮಗಳು ಸುಮನ್ ಜೀವನ ಹಾಳಾಗೋಗುತ್ತೆ. ಅಯ್ಯೋ, ನಮ್ ತಾಯಿ ಹೇಗ್ ಆಸ್ಪತ್ರೆಯಲ್ಲಿದಾರೋ, ನಾನ್ ಹೇಗ್ ಗೋಳಾಡ್ತಿದ್ದೀನೋ, ನೀವು ಅಷ್ಟೇ ಒಬ್ರನ್ನ ಕಳ್ಕೊಂಡು ನಂತರ ಒದ್ದಾಡ್ಬೇಕು. ಇದೇ ನನ್ ಶಾಪ.